ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮವಾಗಿ ಮಳೆಯಾಗಿರ್ತಕ್ಕಂಥದ್ದು ರೈತರಿಗೆ ಒಂದು ಕಡೆ ಸಂತಸ ಆದರೆ ಮತ್ತೊಂದು ಕಡೆ ಸಂಕಷ್ಟವನ್ನು ತಂದೊಡ್ಡಿದೆ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಜೂನ್ ಮೊದಲ ವಾರದಲ್ಲಿ ಆರಂಭವಾದಂಥ ಮಳೆ ಏನು ಸೆಪ್ಟೆಂಬರ್ 2ನೇ ವಾರ ಕಳೆದರೂ ಕೂಡ ನಿಲ್ತಾ ಇಲ್ಲ. ಹೀಗಾಗಿ ಏನು ಉತ್ತಮ ಮಳೆಯಾಗಿದ್ದರೆ ಒಂದು ಕಡೆ ರೈತರಿಗೆ ಸಂತಸ ಆದರೆ ಮತ್ತೊಂದು ಕಡೆ ಸಂಕಷ್ಟವನ್ನು ತಂದಿಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಗಳಿಗೆ ಈ ಬಾರಿ ಹಾನಿ ಸಂಭವಿಸಿದೆ. ಏನು ಪ್ರಾಥಮಿಕ ವರದಿಯ ಪ್ರಕಾರ ಬೆಳಗಾವಿ ಜಿಲ್ಲೆ ಅಂದರೆ ಸುಮಾರು 500 ಕೋಟಿಗೂ ಹೆಚ್ಚು ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 2 ಜಲಾಶಯಗಳು ಬರುತ್ತವೆ. ಒಂದು ಏನು ಘಟಪ್ರಭಾ ಜಲಾಶಯಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಹಿಡಕಲ್ ಜಲಾಶಯ ಆಗಿರ್ಬೋದು, ಮತ್ತೊಂದು ಕಡೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ನವಿಲು ತೀರ್ಥ ಈ 2 ಜಲಾಶಯಗಳು ಸದ್ಯ ಬೆಳಗಾವಿಯಲ್ಲಿ ಭರ್ತಿಯಾಗಿದ್ದು, ಜಲಾಶಯ ಭರ್ತಿ ಆದರೆ ಅದೊಂದು ರೀತಿ ಸಮೃದ್ಧಿಯ ಸಂಕೇತ ಅಂತೇಳಿ ಹೇಳಲಾಗ್ತಕ್ಕಂಥದ್ದು. ಈಗಾಗಲೇ 1 ವರ್ಷಕ್ಕಾಗುವಂಥ ನೀರು ಸಂಗ್ರಹ ಆಗಿದೆ, ಆದರೆ ಮಳೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಸುಮಾರು 24,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಅದರಲ್ಲೂ ಅತಿ ಹೆಚ್ಚು ಕಬ್ಬು, ಸೋಯಾಬೀನ್, ಮೆಕ್ಕೆಜೋಳ, ಜೋಳ, ತೊಗರಿ, ಏನು ಮೆಣಸಿನಕಾಯಿ ಸೇರಿದಂತೆ ಅನೇಕ ಬೆಳೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಹಾನಿಯಾದಂತಹ ಬೆಳೆಗಳಿಗೆ ಸರ್ಕಾರದಿಂದ ಈಗ ಪರಿಹಾರ ವಿತರಣೆ ಕಾರ್ಯ ನಡೀತಾ ಇದೆ. ಎಲ್ಲ ಕಡೆ ಗ್ರಾಮಗಳಲ್ಲೂ ಕೂಡ ಸರ್ವೆ ಕಾರ್ಯ ಮಾಡಲಾಗಿರ್ತಕ್ಕಂಥದ್ದು. ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆಯನ್ನು ನಡೆಸಿ ಯಾವ ರೈತನ ಬೆಳೆ ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಆಯಾ ಗ್ರಾಮ ಪಂಚಾಯಿತಿ ನೋಟಿಸ್ ಬೋರ್ಡ್ ಮೇಲೆ ಅಂಟಿಸಿದ್ದಾರೆ. ಬಳಿಕ ಆ ಒಂದು ಆಕ್ಷೇಪಗಳನ್ನು ಸ್ವೀಕರಿಸಿ 7 ದಿನಗಳ ಒಳಗಾಗಿ ಈ ಒಂದು ಹಂತ ಹಂತವಾಗಿ ಆ ಒಂದು ರೈತನಿಗೆ ಪರಿಹಾರದ ಮೊತ್ತ ದೊರಕಲಿದೆ. ಆದರೆ ಪರಿಹಾರದ ಹಣ ಏನಿದೆ ಇದು ಸಾಕಾಗಲ್ಲ ಅಂತಕ್ಕಂಥದ್ದು ರೈತರ ಪ್ರಮುಖ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಯಾಕಂದರೆ NDRF ಮತ್ತು SDRF ಏನು ಆ ಒಂದು ಗೈಡ್ಲೈನ್ಸ್ ಪ್ರಕಾರವೇ ರಾಜ್ಯ ಸರ್ಕಾರ ಪರಿಹಾರ ಕೊಡುತ್ತೆ. ಆ ಪರಿಹಾರದ ಮೊತ್ತ ಯಾವುದಕ್ಕೂ ಕೂಡ ಸಾಕಾಗಲ್ಲ. ಯಾಕಂದರೆ ನೀರಾವರಿ ಜಮೀನುಗಳಿಗೆ 1 ಎಕರೆ ಹಾಳಾದರೆ ಅದು ಕೇವಲ 12,000 ರಿಂದ 13,000 ರೂಪಾಯಿ ಪರಿಹಾರ ಕೊಡುತ್ತೆ. ಮತ್ತು ನೀರಾವರಿ ಅಲ್ಲದೇ ಇರುವ ಜಮೀನುಗಳಲ್ಲಿ ಹಾನಿ ಅಂದರೆ ಅದು ಕೇವಲ 8,000 ರಿಂದ 9,000 ರೂಪಾಯಿ ಪರಿಹಾರ ಬರುತ್ತೆ. ಇದು ಗ್ರಾಮ 1 ಎಕರೆ ಜಮೀನಿಗೆ ಒಂದು ಬಾರಿ ಗೊಬ್ಬರಕ್ಕೂ ಕೂಡ ಸಾಕಾಗಲ್ಲ ಅಂತಕ್ಕಂಥದ್ದು ರೈತರ ಅಳಲಾಗಿರ್ತಕ್ಕಂಥದ್ದು. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಒಂದು NDRF SDRFನ ಗೈಡ್ಲೈನ್ ಚೇಂಜ್ ಇದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಕೇಳಿಬರುತ್ತೆ. ಅದು ಇದುವರೆಗೂ ಕೂಡ ಅದು ಬದಲಾವಣೆ ಆಗಿಲ್ಲ. ಹೀಗಾಗಿ ರೈತರಿಗೆ ನಷ್ಟ ಅನುಭವಿಸಬೇಕಂತ ಸ್ಥಿತಿ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ. ಸುಮಾರು ನೂರಾರು ಕೋಟಿ ರೂಪಾಯಿ ಹಾನಿಯಾಗಿದೆ ಅಂತೇಳಿ ಈಗ ಸದ್ಯ ವರದಿಯನ್ನು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಮನೆ ಅಷ್ಟೇ ಅಲ್ಲದೆ ಬೆಳೆ ಅಷ್ಟೇ ಅಲ್ಲದೆ ಅನೇಕ ಮನೆಗಳು ಸುಮಾರು 1,200 ಮನೆಗಳು ಮಳೆಯಿಂದ ಬಿದ್ದು ಹೋಗಿದೆ. ಅದೇ ರೀತಿ ಅಂಗನವಾಡಿ ಕಟ್ಟಡ ಆಗಿರ್ಬೋದು ಮತ್ತು ರಸ್ತೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ನಗರ ಪ್ರದೇಶ, ಗ್ರಾಮೀಣ ಭಾಗದಲ್ಲಿ ರಸ್ತೆಯಲ್ಲಿ ಓಡಾಡೋದಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ರಸ್ತೆ ರಿಪೇರಿ ಮಳೆ ನಿಂತ ಬಳಿಕ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದ್ರೆ ಮಳೆ ನಿಲ್ಲುವ ಲಕ್ಷಣ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇಲ್ಲ. ಈಗ ಜೂನ್ನಲ್ಲಿ ಆರಂಭವಾದದ್ದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2ನೇ ವಾರ ಕಳೆದರೂ ಕೂಡ ಇನ್ನೂ ಅಕಾಲಿಕವಾಗಿ ಮಳೆ ಬರ್ತಾ ಇದೆ. ಇದು ಸಾಕಷ್ಟು ಸಮಸ್ಯೆಯನ್ನು ಸದ್ಯ ತಂದೊಡ್ಡಿರ್ತಕ್ಕಂಥದ್ದು. ಈಗ ರೈತರ ಬೆಳೆಗಳಿಗೆ ಯಾವ ರೀತಿ NDRF SDRF ಪ್ರಕಾರ ಪರಿಹಾರವನ್ನು ಕೊಡ್ತಾರೆ, ಅದೇ ರೀತಿ ಬಿದ್ದ ಮನೆಗಳಿಗೂ ಕೂಡ ಈಗ NDRF ರೂಲ್ಸ್ ಪ್ರಕಾರ 1,20,000 ಮತ್ತು ರಾಜ್ಯ ಸರ್ಕಾರದಿಂದ 1,20,000 ಒಟ್ಟು 3 ಲಕ್ಷ ಪರಿಹಾರವನ್ನು ಸದ್ಯ ಕೊಳ್ಳಾಗುತ್ತೆ. ಈ ಮೊತ್ತವು ಕೂಡ ಸಾಕಾಗಲ್ಲ ಅಂತೇಳಿ. ಯಾಕಂದರೆ ಕಳೆದ ಬಾರಿ 2019ರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಿಂದ ಹಾನಿಯಾದ ಸಂದರ್ಭದಲ್ಲಿ BS ಯಡಿಯೂರಪ್ಪ ಅಂದಿನ ಮುಖ್ಯಮಂತ್ರಿ ಒಂದು ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದರು. ಆದರೆ ಈಗ ಸರ್ಕಾರ ಅದನ್ನು ಕಡಿತಗೊಳಿಸಿ 3 ಲಕ್ಷಕ್ಕೆ ತಂದು ನಿಲ್ಲಿಸಿದೆ. ಇದು ಕೂಡ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ 1,200 ಮನೆಗಳು ಬಿದ್ದಿದೆ. ಅದರಲ್ಲಿ ಪ್ರಮುಖವಾಗಿ 270ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಆ ಹಾನಿಯಾದ ಮನೆಗಳ ಪೈಕಿ ಈಗಾಗಲೇ 200ಕ್ಕೂ ಹೆಚ್ಚು ಮನೆಗಳಿಗೆ ಪರಿಹಾರವನ್ನು ಜಿಲ್ಲಾಡಳಿತ ವಿತರಣೆ ಮಾಡಿದೆ. ಇದಕ್ಕಾಗಿ 2.71 ಕೋಟಿ ರೂಪಾಯಿಯನ್ನು ಖರ್ಚು ಕೂಡ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಭಾಗಶಃ ಹಾನಿಯಾಗಿರ್ಬೋದು ಮತ್ತು ಅಲ್ಪ ಪ್ರಮಾಣದ ಹಾನಿ. ಅಲ್ಪ ಪ್ರಮಾಣದ ಹಾನಿಗಳಿಗೆ ಒಂದು ಗೋಡೆ ಬಿರುತ್ತೆ ಅಥವಾ ಮೇಲ್ಛಾವಣಿ ಅರ್ಧ ಬಿದ್ದಿರುತ್ತೆ. ಅಂತಹ ಮನೆಗಳಿಗೆ ಕೇವಲ 6,000 ರೂಪಾಯಿಯನ್ನು NDRF ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡುತ್ತೆ. ಇದು ಯಾವುದಕ್ಕೂ ಸಾಕಾಗಲ್ಲ. ಯಾಕಂದರೆ 6,000 ರೂಪಾಯಲ್ಲಿ ಅರ್ಧ ಟ್ರ್ಯಾಕ್ಟರ್ ಉಸುಗು ಕೂಡ ಬರಲ್ಲ, ಮರಳು ಕೂಡ ಬರಲ್ಲ ಅಂತಕ್ಕಂಥದ್ದು ಗ್ರಾಮೀಣ ಭಾಗದ ಜನರ ಅಳಲಾಗಿರ್ತಕ್ಕಂಥದ್ದು. ಈ ಪರಿಹಾರದ ಮೊತ್ತಗಳೇನಿದೆ ಇದನ್ನು ಹೆಚ್ಚಿಸಬೇಕಿದೆ. ಇಲ್ಲವಾದಲ್ಲಿ ಪ್ರತಿ ವರ್ಷವೂ ಕೂಡ ಮಳೆಯಿಂದ ಸಾಕಷ್ಟು ಹಾನಿಗಳಾಗುತ್ತೆ. ಗ್ರಾಮೀಣ ಭಾಗದಲ್ಲಿ ಮಣ್ಣಿನ ಮನೆಗಳಿರುತ್ತೆ. ವ್ಯಾಪಕವಾಗಿ ನಿರಂತರವಾಗಿ ಮಳೆ ಬೀಳುವಂಥ ಸಂದರ್ಭದಲ್ಲಿ ಸಹಜವಾಗಿ ಮನೆಗಳು ಕುಸಿದಿವೆ. ಆದರೆ ಬಿದ್ದ ಮನೆಗಳಿಗೆ
1,20,000 ರೂಪಾಯಿದಲ್ಲಿ ಮನೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎರಡೇ ಹಂತದ್ದು ಅಂದರೆ ಬಿ ಕ್ಯಾಟಗರಿ ಇದೆ, ಆ ಕ್ಯಾಟಗರಿಗೆ ಸುಮಾರು 50,000 ಒಂದು ಗೋಡೆ ಕಟ್ಟೋಕ್ಕೂ ಕೂಡ ಅಸಾಧ್ಯವಾದಂಥ ಮಾತಾಗಿದೆ. ಇನ್ನು ಈಗಾಗಲೇ ಎಲ್ಲ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಗೈಡ್ಲೈನ್ಸ್ಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ರೈತರು ಮತ್ತು ಸಾರ್ವಜನಿಕರ ಬೇಡಿಕೆ ಇದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಸ್ತೆಗಳಿಗೆ ಈ ಬಾರಿ ಹಾನಿಯಾಗಿರ್ತಕ್ಕಂಥದ್ದು. ರಸ್ತೆಗಳು, ಬ್ರಿಡ್ಜ್ಗಳು, ಸುಮಾರು 40 ಬ್ರಿಡ್ಜ್ಗಳು ಈ ಒಂದು ಮಳೆ ಸಂದರ್ಭದಲ್ಲಿ ಮುಳುಗಿ ಹೋಗಿತ್ತು. ಆ ಎಲ್ಲ ಬ್ರಿಡ್ಜ್ಗಳಿಗೂ ಕೂಡ ಹಾನಿಯಾಗಿದೆ. ಜೊತೆಗೆ ಏನು ಅಂತಂದರೆ ಸತತವಾಗಿ ಮಳೆ, ಅಂದರೆ ಕಳೆದ 4 ತಿಂಗಳಿಂದ ಮಳೆ ಬೀಳ್ತಾ ಇದೆ. ಇದರಿಂದ ಟಾರ್ಗಳು ಕಿತ್ತು ಹೋಗಿರ್ತಕ್ಕಂಥದ್ದು, ಜನ ರಸ್ತೆ ಗುಂಡಿಗಳಿಗೆ ಬಿದ್ದು ಸಾಯುವಂಥ ಸ್ಥಿತಿ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ರಸ್ತೆ ರಿಪೇರಿ ಕೂಡ ಶೀಘ್ರದಲ್ಲೇ ಕೈಗೊಳ್ಳಬೇಕು ಮತ್ತು ಮಕ್ಕಳ ಶಾಲೆಗಳಾಗಿರ್ಬೋದು ಮತ್ತು ಅಂಗನವಾಡಿಗಳು ಕೂಡ ಅನೇಕ ಕಡೆಗಳಲ್ಲಿ ಹಾನಿಯಾಗಿದೆ. ಅದನ್ನೆಲ್ಲವೂ ಕೂಡ ಶೀಘ್ರದಲ್ಲೇ ಸರ್ವೆಯನ್ನು ಮಾಡಿ ಅವಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಜನರ ಪ್ರಮುಖ ಬೇಡಿಕೆಯಾಗಿದೆ. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಸ್ತೆ ಗುಂಡಿ ಮುಚ್ಚೋಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಏನು ಮಳೆಗಾಲ ಮುಗಿಲಿ ಅಂತೇಳಿ ಹೇಳ್ತಕ್ಕಂಥದ್ದು, ಅದು ಡಿಸೆಂಬರ್ವರೆಗೂ ಕೂಡ ಆಗುವಂಥ ನಿರೀಕ್ಷೆ ಇದೆ. ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ರಸ್ತೆಗಳು ಕೂಡ ಹಾಳಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿದೆ. ಯಾಕಂದರೆ ಕಳೆದ ಬಾರಿ ಬರದಿಂದ ಬೆಳಗಾವಿ ಜನ ತತ್ತರಿಸಿದ್ರು. ಆದರೆ ಈ ಬಾರಿ ಏನಂದರೆ ಅತಿ ಹೆಚ್ಚು ದಾಖಲೆಯ ಮಳೆ ಬೆಳಗಾವಿ ಜಿಲ್ಲೆಯಾದ್ಯಂತ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೃಷಿ ಇಲಾಖೆಯನ್ನು ಸರ್ವೆ ಮಾಡ್ತಾ ಇದೆ. ಆ ಸರ್ವೆ ಅನ್ನು ಹೊರತುಪಡಿಸಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಸುಮಾರು 500 ಕೋಟಿಗೂ ಹೆಚ್ಚು ಹಾನಿ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇನ್ನಾದರೂ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಪರಿಹಾರ ಕೊಡೋ ಹಣ ಏನಿದೆ ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಈಗಿನ ಸಂದರ್ಭಕ್ಕೆ ತಕ್ಕಂತೆ ಪರಿಹಾರ ಕೊಡಬೇಕು. ಯಾಕಂದರೆ ಈಗ ಸದ್ಯ ಬೆಲೆ ಏರಿಕೆಯಿಂದ ಕೃಷಿ ಏನು ಪರಿಕರಗಳಾಗಿರ್ಬೋದು ಮತ್ತು ಗೊಬ್ಬರ, ಬೀಜ ಸೇರಿದಂತೆ ಎಲ್ಲದ ದರಗಳು ಏರಿಕೆಯಾಗಿದೆ. ಈ ಹಂತದಲ್ಲಿ ನೀವು ಒಬಿರಾಯನ ಕಾಲದ NDRF ನಾರ್ಮ್ಸ್ ಪ್ರಕಾರ ಪರಿಹಾರ ಕೊಟ್ಟರೆ ಯಾವುದಕ್ಕೂ ಸಾಕಾಗಲ್ಲ ಅಂತಕ್ಕಂಥದ್ದು ರೈತರ ಭಾವನೆ ಆಗಿದೆ. ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಯವ್ರ ಮೂಲಕ ಈ ಬೆಳೆ ಹಾನಿ ಅತಿವೃಷ್ಟಿ ಅದರಿಂದ 70 ಕೋಟಿ ಅಂತ ಏನು ಹೇಳ್ಯಾರ ಅದು ಸಂಪೂರ್ಣವಾಗಿ ತಪ್ಪಾಗಿದೆ. ಯಾಕಂತಂದ್ರೆ NDRF ಇದು ಏನು ಒಂದು ನಿಯಮದ, ಅದು ನಿಯಮ ನಮಗೇನು ಅನಿಸ್ತದೆ ಅಂತಂದ್ರೆ ಎಷ್ಟು ಹಾನಿ ಆಗ್ಯದ, ಯಾವ ರೀತಿ ನೋಡ್ಲಿಕ್ಕತ್ತಾರ, ಇದು ಸ್ವಾತಂತ್ರ್ಯ ಪೂರ್ವದಂತ ಆದಂಥ ಒಂದು ನಿಯಮನೋ ಏನು. ಯಾಕಂತಂದ್ರೆ ನಾವು ಒಂದು ಎಕರೆಗೆ ಏನೂ ಇಲ್ಲಂತಂದ್ರೆ ಒಂದು 50,000ವರೆಗೆ ನಾವು ಖರ್ಚು ಮಾಡಿರ್ತೀವಿ. ಇವರು ಕೊಡುವಂಥದ್ದು 5,000 6,000. ಅದರ ಸಲುವಾಗಿ ನಾವು ಏನಂತೀವಿ, ಸಂಪೂರ್ಣವಾಗಿ ಇದನ್ನು ಇನ್ನೊಮ್ಮೆ ಕೃಷಿ ಇಲಾಖೆಯವರು ಇದನ್ನು ಮರು ನೇಮಕ ಮಾಡಿ ಇದನ್ನು ಮಾಡಿರಂತ ಅನುಕೂಲ ಆಗ್ತಾರೆ. ಯಾಕಂದ್ರೆ ಇದು ನೂರಾರು ಕೋಟಿ ನದಿ ಅಕ್ಕಪಕ್ಕ ದರ ವರ್ಷ ಇದು ಪ್ರವಾಹದಿಂದರೋ ಅಥವಾ ಅತಿವೃಷ್ಟಿ ಆಗುವುದರಿಂದ ಮನೆ ಸಂಪೂರ್ಣವಾಗಿ ಹಾಳಾದರೂ ಸಹಿತ ಅವರಿಗೆ ಶಾಶ್ವತವಾಗಿ ಅವರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಇನ್ನೊಂದು ಏನಂತಂದ್ರೆ ಅವರಿಗೆ ಬೆಳೆಗಳಿಗೆ ಕನಿಷ್ಠ ಏನಂದ್ರೆ ಒಂದು ಎಕರೆಗೆ ಒಂದು 50,000 ರೂಪಾಯಿ ಕೊಟ್ಟರಂತ ರೈತರಿಗೆ ಅನುಕೂಲ ಆಗ್ತದೆ. ಸರಿಸುಮಾರು 2,71,00,000 ರೂಪಾಯಿ ನಾವು ಪರಿಹಾರ ಧನವನ್ನು ನಾವು ಮನೆ ಹಾನಿಗೆ ಪೂರ್ತಿ ಮನೆ ಹಾನಿ ಸಂಬಂಧಪಟ್ಟಾಗಿ ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಇದಲ್ಲದೆ ಭಾಗಶಃ ಹಾನಿಗಳಲ್ಲಿ 50,000 ರೂಪಾಯಿ ಕೊಡೋ ಏನು ನಮ್ಮ ಸರ್ಕಾರದ ಸ್ಕೀಮ್ ಇದೆ, ಅದರ ಪ್ರಕಾರ ನಮ್ಮಲ್ಲಿ ಡ್ಯಾಮೇಜ್ ಆಗಿರೋ ಎಲ್ಲ ಮನೆಗಳ ಸಂಖ್ಯೆ ಪಾರ್ಷಲಿ ಡ್ಯಾಮೇಜ್ಡ್ 567. ಅದರ ಪೈಕಿ ಈಗಾಗಲೇ ನಾವು 455 ಮನೆಗಳಿಗೆ ಒಟ್ಟು ಸೇರಿ 1,36,00,000 ರೂಪಾಯಿ ನಾವು ಪರಿಹಾರ ದುಡ್ಡನ್ನು ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಮಿಕ್ಕಿದ್ದ ವೆರಿಫಿಕೇಷನ್ನು ನಡೀತಾ ಇದೆ. ನನ್ನ ಪ್ರಕಾರ ಇನ್ನೊಂದು ವಾರದ ಒಳಗಡೆ ಈ ಮಿಕ್ಕಿದ್ದ ಪರಿಹಾರ ಅನುದಾನವನ್ನು ನಾವು ವಿತರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಳೆ ಕಾಲದ NDRF ನೀತಿಯನ್ನು ಏನು ಇವರು ವಿತರಣೆ ಮಾಡ್ತಾ ಇದ್ದಾರೆ ಅದನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಈಗಿನ ತಂತ್ರಜ್ಞಾನದ ಆಧುನಿಕ ಬೆಳೆಗಳಿಗೆ ಏನು ಹಣ ಉಪಯೋಗ ಆಗ್ತದೆ ಅದರ ಮಾನದಂಡದ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು NDRF ನೀತಿಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ರೈತರು ಮಳೆಯಿಂದ ಸಂತಸಪಟ್ಟರೆ ಮತ್ತೊಂದು ಕಡೆ ಸಂಕಷ್ಟ ಎದುರುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆಗಳನ್ನು ರಿಪೇರಿ ಮಾಡಬೇಕು. ಮತ್ತೊಂದು ಕಡೆ ಅಂಗನವಾಡಿ ಕೇಂದ್ರಗಳನ್ನು ಕೂಡ ಹಾನಿಯಾಗಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳನ್ನು ರಿಪೇರಿ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಏನಿದೆ ಈ NDRF ರೂಲ್ಸ್ನ ಗೈಡ್ಲೈನ್ಸ್ನ ಬದಲಾವಣೆಯನ್ನು ಮಾಡಿ ಹೆಚ್ಚಿನ ಪರಿಹಾರವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರೈತರ ಬೇಡಿಕೆಯಾಗಿದೆ.